ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸಿದ್ದು ಆಪ್ತ ಕೆಎನ್ ರಾಜಣ್ಣ, ಇದು ಕೆಎನ್ ರಾಜಣ್ಣಗೆ ಇದು ಕಷ್ಟ ಕಾಲವಾಗಿದೆ. ಸಚಿವ ಸ್ಥಾನಕ್ಕೆ ಕೆಲವೇ ಕ್ಷಣಗಳಲ್ಲಿ ರಾಜಣ್ಣ ಅವರು ರಾಜೀನಾಮೆಯನ್ನ ಕೊಡ್ತಿದ್ದಾರೆ. ತಲೆದಂಡವನ್ನ ಪಡೆಯಲು ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಬರೀ ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ಕಿಕ್ಔಟ್ ಅಲ್ಲ, ಪಕ್ಷದಿಂದಲೂ ರಾಜಣ್ಣನನ್ನ ಉಚ್ಚಾಟಿಸುವ ಸಾಧ್ಯತೆ ಇದೆ. ಇದು ಫ್ರೀಡಂ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಿಮ್ಮ ಫ್ರೀಡಂ ಟಿವಿಯಲ್ಲೇ ಬರ್ತಿರುವಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಸಿದ್ದು ಆಪ್ತ ಆಗಿರುವಂತ ಕೆಎನ್ ರಾಜಣ್ಣಗೆ ಇದು ಕಷ್ಟದ ಕಾಲ. ಸಚಿವ ಸ್ಥಾನಕ್ಕೆ ಕೆಲವೇ ಕ್ಷಣಗಳಲ್ಲಿ ರಾಜಣ್ಣ ಅವರು ರಾಜೀನಾಮೆಯನ್ನ ಕೊಡ್ತಿದ್ದಾರೆ. ಬರೀ ರಾಜಣ್ಣ ಅವರಿಗೆ ಸಚಿವ ಸ್ಥಾನದಿಂದ ಅಷ್ಟೇ ಅಲ್ಲ, ಪಕ್ಷದಿಂದನೂ ಕೂಡ ಹೊರಗಿಡುವ ಒಂದು ಸಾಧ್ಯತೆ ಇದೆ. ಅಶ್ವಥ್ ಅವರೇ, ಸಚಿವ ಸ್ಥಾನದಿಂದ ಅಷ್ಟೇ ಅಲ್ಲ, ಪಕ್ಷದಿಂದ ಕೂಡ ರಾಜಣ್ಣ ಅವ್ರನ್ನ ಹೊರಗಿಡುವ ಸಾಧ್ಯತೆ ಇದೆ ಅಂತ ಹೇಳಿ ಅಪ್ಡೇಟ್ಸ್ ಗಳು ಬರ್ತಿದೆ. ಏನ್ ಹೇಳ್ತೀರಾ ನೀವು? ಖಂಡಿತ ದಿವ್ಯಾ, ಈ ರೀತಿಯಾದಂತಹ ಒಂದು ಡೆವಲಪ್ಮೆಂಟ್ ಅನ್ನ ಸ್ವತಃ ರಾಜಣ್ಣ ಅವರೇ ನಿರೀಕ್ಷೆ ಮಾಡಿರಲ್ಲ. ಯಾಕೆಂತಂದ್ರೆ ರಾಜಣ್ಣ ಅವರ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೆಯಲ್ಲ, ಆ ಒಂದು ಸ್ಟೇಟ್ಮೆಂಟ್ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ, ಅದರಲ್ಲೂ ಕೂಡ ಸಿದ್ದು ಸರ್ಕಾರಕ್ಕೆ, ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ತಂದಂತಹ ಒಂದು ಸ್ಟೇಟ್ಮೆಂಟ್. ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ಈಗಾಗಲೇ ಬಿಜೆಪಿ ಪಕ್ಷದವರು ತಮಗೆ ಹೇಗೆ ಬೇಕೋ ಹಾಗೆ ಬಳಸಿಕೊಳ್ಳುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ರು. ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡಬಾರದು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಹೈಕಮಾಂಡ್, ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಏನಿದೆ, ಹೈಕಮಾಂಡ್ ನೇರವಾಗಿ ರಾಜಣ್ಣ ಅವರ ರಾಜೀನಾಮೆಯನ್ನ ಪಡಿಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಸೂಚನೆಯನ್ನ ಕೊಡ್ತಾರೆ. ಆ ಒಂದು ಸೂಚನೆ ಆಧಾರದ ಮೇಲೆ ಈಗ ಕೆಎನ್ ರಾಜಣ್ಣ ಅವರ ರಾಜೀನಾಮೆ ಈಗ ಪಡೆದಿರುವಂತದ್ದು. ಕೇವಲ ರಾಜೀನಾಮೆಯನ್ನ ಮಾತ್ರ ಪಡೆದ್ರೆ ಸಾಲಲ್ಲ, ಅವರನ್ನ ಪಕ್ಷದಿಂದ ಉಚ್ಚಾಟನೆ ಕೂಡ ಮಾಡಬೇಕು ಅಂತ ಹೇಳಿ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಹೇಳಿರುವಂತದ್ದು. ಸೊ ಹಾಗಾಗಿ ಮುಂಬರುವಂತಹ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಕೆಎನ್ ರಾಜಣ್ಣ ಅವರು ಉಚ್ಚಾಟನೆ ಆದ್ರೂ ಕೂಡ ಅಚ್ಚರಿ ಇಲ್ಲ. ಯಾಕೆಂತಂದ್ರೆ ಇಲ್ಲಿವರೆಗೂ ಕೂಡ ಅವರ ಮೇಲೆ ಬಂದಂತಹ ಆರೋಪಗಳು ಅಥವಾ ಅವರು ಕೊಡುವಂತಹ ಸ್ಟೇಟ್ಮೆಂಟ್ಗಳು ಅಥವಾ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ಗಳು, ಸರ್ಕಾರಕ್ಕೆ ಆಗುವಂತಹ ಮುಜುಗರಗಳು, ಅದೆಲ್ಲವನ್ನೂ ಕೂಡ ಇಲ್ಲಿವರೆಗೂ ಕೂಡ ಹೈಕಮಾಂಡ್ ಸಹಿಸಿಕೊಂಡು ಬಂದಿತ್ತು. ಆದ್ರೆ ನಿನ್ನೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ರಾಹುಲ್ ಗಾಂಧಿ ಅವರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಯಾಕಂತಂದ್ರೆ ರಾಹುಲ್ ಗಾಂಧಿ ಅವರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರು. ಅಂದ್ರೆ MP ಚುನಾವಣೆಯಲ್ಲಿ ಕಳ್ಳು ಓಟಿಂದ ಬಿಜೆಪಿಯವರು ಗೆಲುವನ್ನ ಸಾಧಿಸಿದ್ದಾರೆ ಅಂತ ಆ ಒಂದು ಆರೋಪವನ್ನ ಮಾಡಿಕೊಂಡು ರಾಜ್ಯಾದ್ಯಂತ, ದೇಶದಾದ್ಯಂತ ಹೋರಾಟ ಮಾಡ್ಲಿಕ್ಕೆ ರಾಹುಲ್ ಗಾಂಧಿ ಅವರು ನಿನ್ನೆ ಎಲ್ಲ ಪ್ರತಿಭಟನೆ ಕೂಡ ಮಾಡಿದ್ರು. ಇಡೀ ದೇಶದಾದ್ಯಂತ ಅದೇ ಒಂದು ವಿಚಾರವನ್ನ ಇಟ್ಕೊಂಡು ಹೋರಾಟ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಿದ್ರು. ಇಂತಹ ಒಂದು ಸಂದರ್ಭದಲ್ಲಿ ರಾಜಣ್ಣ ಅವರ ಸ್ಟೇಟ್ಮೆಂಟ್, ಪ್ರಭಾವಿ ಸಚಿವರಾಗಿದ್ದಂತವರು, ಜೊತೆಗೆ ಸಿದ್ದು ಬಣದಲ್ಲಿ ತುಂಬಾ ಆಪ್ತರಾಗಿ ಗುರುತಿಸಿಕೊಂಡಂತಹವರು. ಸೊ ಹಾಗಾಗಿ ಇಂತಹ ವ್ಯಕ್ತಿಯ ಬಾಯಿಂದ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಕೂಡ ತಂದಿತ್ತು. ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ಸಾಕಷ್ಟು ಮುಜುಗರ ಆಗಿತ್ತು. ಸೊ ಇದೊಂದೇ ಒಂದು ಕಾರಣಕ್ಕೋಸ್ಕರ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸ್ವತಃ ರಾಹುಲ್ ಗಾಂಧಿ ಅವರೇ ಕರೆ ಮಾಡ್ತಾರೆ. ನೀವು ಇಮಿಡಿಯೇಟ್ಲಿ ರಾಜಣ್ಣ ಅವರನ್ನ ರಾಜೀನಾಮೆ ಪಡಿಬೇಕು, ನೀವು ಯಾವುದೇ ಮುಲಾಜಿಲ್ಲದೆ ಅವರ ರಾಜೀನಾಮೆಯನ್ನ ಪಡಿಬೇಕು, ಮತ್ತೆ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಈಗಾಗಲೇ DK ಶಿವಕುಮಾರ್ ಅವರು ಕೂಡ ಒಂದು ಸಂದೇಶ ಕೂಡ ಹೋಗಿರುವಂತದ್ದು. ಸೊ ಹಾಗಾಗಿ ಮುಂಬರುವಂತಹ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅವರು ಉಚ್ಚಾಟನೆ ಆದ್ರೂ ಕೂಡ ಅಚ್ಚರಿ ಇಲ್ಲ. ಇದು ಎಲ್ಲ ಒಂದು ಕಡೆ. ಅಶ್ವಥ್ ಅವರೇ, ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ, ನೀವು ಹಾಗೆ ಲೈನ್ ಅಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ. ಮತ್ತೊಂದು ಬಿಗ್ ಅಪ್ಡೇಟ್, ರಾಜಣ್ಣ ಹೇಳಿಕೆಯೇ ಸಿಎಂ ಸಿದ್ದು ವಿರೋಧಿಗಳಿಗೆ ಅಸ್ತ್ರವಾಯ್ತ. ರಾಜಣ್ಣ ಹೇಳಿಕೆ ಆಧರಿಸಿ ಹೈಕಮಾಂಡ್ ಕಿವಿ ಚುಚ್ಚಿದ DK ಪಡೆ. ನೋಡಿ ಸ್ವಾಮಿ, ಪಕ್ಷದ ವಿರುದ್ಧವೇ ರಾಜಣ್ಣ ಹೇಗೆ ಮಾತಾಡ್ತಿದ್ದಾರೆ. ರಾಹುಲ್ ಗಾಂಧಿ ಹೋರಾಟಕ್ಕೆ ಕುಂದುಟ್ಟು ಮಾಡ್ತಿದ್ದಾರೆ ರಾಜಣ್ಣ ಅವರು. ಕೆಎನ್ ರಾಜಣ್ಣ ಹೀಗೆ ಮಾಡ್ತಿರೋದು ಇದೇ ಮೊದಲಲ್ಲ. ಪಕ್ಷದ ವಿರುದ್ಧ ಈ ಹಿಂದೆ ಸಾಕಷ್ಟು ಹೇಳಿಕೆಗಳನ್ನ ನೀಡಿದ್ರು. ಇದೆಲ್ಲವನ್ನು ಪರಿಗಣಿಸಿ ತಕ್ಷಣವೇ ಕ್ರಮ ತಗೊಳ್ಳಿ ಅಂತ ಹೇಳಿ DK ಪಡೆ ಹೈಕಮಾಂಡ್ ಕಿವಿ ಚುಚ್ಚಿದೆ. ಅಳೆದು ತೂಗಿ ಪರಿಶೀಲನೆ ಮಾಡಿ ರಾಜೀನಾಮೆಗೆ ಒಪ್ಪಿಕೊಂಡ ಹೈಕಮಾಂಡ್ ರಾಜಣ್ಣ ಹೇಳಿಕೆಯೇ ಸಿದ್ದು ಅವರ ಏನು ವಿರೋಧಿಗಳಿದ್ದಾರೆ ಅವ್ರಿಗೆ ಅಸ್ತ್ರವಾಯ್ತಾ ಅಂತ ಹೇಳಿ ಸಿದ್ದು ವಿರೋಧಿಗಳಿಗೆ ರಾಜಣ್ಣ ಅವರ ಈ ಒಂದು ಹೇಳಿಕೆಯೇ
ಅಸ್ತ್ರವಾಯ್ತು ಅಂತ ಹೇಳಿ ಒಂದು ಮಾತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.